ರಾಷ್ಟ್ರಪತಿಗಳಿಂದ ರಷ್ಯಾ ಅಧ್ಯಕ್ಷರಿಗೆ ಔತಣಕೂಟಕ್ಕೆ ಖರ್ಗೆ ರಾಹುಲ್ಗೆ ಇರಲಿಲ್ಲ ಆಹ್ವಾನ. ರಾಷ್ಟ್ರಪತಿಗಳಿಂದ ರಷ್ಯಾ ಅಧ್ಯಕ್ಷರಿಗೆ ಔತಣಕೂಟವನ್ನು ಅರೇಂಜ್ ಮಾಡಲಾಗಿತ್ತು. ಆದರೆ ಔತಣಕೂಟಕ್ಕೆ ಖರ್ಗೆ ಹಾಗೂ ರಾಹುಲ್ಗೆ ಆಹ್ವಾನ ಇರಲಿಲ್ಲ. ಖರ್ಗೆ ರಾಹುಲ್ ಕಡೆಗಣನೆಯನ್ನ ಮಾಡಲಾಗಿದೆ. ಶಶಿ ತರೂರ್ಗೆ ಮಾತ್ರ ಆಹ್ವಾನವನ್ನು ನೀಡಿದ ಕೇಂದ್ರ ಸರ್ಕಾರ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಹ್ವಾನವನ್ನ ನೀಡಲಿಲ್ಲ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಹ್ವಾನವನ್ನ ನೀಡಲಿಲ್ಲ. ವಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನ ನೀಡಿದ ಸರ್ಕಾರ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾಗ್ತಾ ಇದೆ ಆಹ್ವಾನ ಸಮರ. ರಷ್ಯಾದ ಅಧ್ಯಕ್ಷರು 4 ದಿನಗಳ ಪ್ರವಾಸಕ್ಕಂತ ಹೇಳಿ ಭಾರತಕ್ಕೆ ಬಂದರು. ಔತಣಕೂಟವನ್ನು ರಾಷ್ಟ್ರಪತಿ ಭವನದಲ್ಲಿ ವಿಜೃಂಭಣೆಯಿಂದ ಆಯೋಜನೆ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಔತಣಕೂಟಕ್ಕೆ ಆಹ್ವಾನ ನೀಡಲಿಲ್ಲ ಅಂತೇಳಿ ಕೂಡ ನಾಯಕರು ಆಕ್ರೋಶಕ್ಕೆ ಒಳಗಾಗ್ತಾ ಇದ್ದಾರೆ. ಔತಣಕೂಟಕ್ಕೆ ಖರ್ಗೆ ರಾಹುಲ್ಗೆ ಆಹ್ವಾನ ಇರಲಿಲ್ಲ. ಖರ್ಗೆ ರಾಹುಲ್ನ ಕಡೆಗಣನೆ ಮಾಡಲಾಗಿದೆ. ಶಶಿ ತರೂರ್ಗೆ ಮನ್ನಣೆ ಸಿಕ್ಕಿದೆ. ಶಶಿ ತರೂರ್ಗೆ ಮಾತ್ರ ಆಹ್ವಾನವನ್ನ ನೀಡಿತು ಕೇಂದ್ರ ಸರ್ಕಾರ. ಹಾಗಾದ್ರೆ ಕಡೆಗಣಿಸಿದ ಹಾಗಾದ್ರೆ ಕೇಂದ್ರ ಸರ್ಕಾರ ಅಂತ ಹೇಳಿ ಕೂಡ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಯಾವುದೇ ಆಹ್ವಾನವಿರಲಿಲ್ಲ. ಯಾಕೆ ನಮ್ಮನ್ನ ಕಡೆಗಣಿಸಿದೆ ಅಂತ ಹೇಳಿ ಕೂಡ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈಗ ಮಾರಾಮಾರಿ ಕೂಡ ನಡೀತಾ ಇದೆ. ವಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನ ನೀಡಿದೆ ಸರ್ಕಾರ. को एलओपी के तौर पर न्योता नहीं है, लेकिन आपको न्योता दिया गया है. कितनी खुशी की बात है. Invited for the dinner tonight in the There was a time when the chairman of the External Affairs Committee was routinely invited. That practice seems to have been stopped for some years. It has been resumed, I think, because I've been invited, yes. आप जाएंगे? But